ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಷವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡ್ತಾ ಇರುವಂತಹ ಒಂದು ಕಾನ್ಸೆಪ್ಟ್ AI. ಮುಖ್ಯವಾಗಿ IT ವಲಯದಲ್ಲಿ ಇದ್ರ ಬಗ್ಗೆ ದೊಡ್ಡ ಒಂದು ಪ್ರಶ್ನೆಗಳು, ಚರ್ಚೆಗಳು ನಡೀತಾ ಇದೆ. ಬಟ್ ಇವಾಗ ಬರೀ IT ಅಂತಲ್ಲ, ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ AI ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಒಂದಷ್ಟು ಕಡೆ ಇದರ ಪರಿಣಾಮವಾಗಿ ಜಾಬ್ ಕಟ್ ಆಗಿರುವಂಥದ್ದು, ನೂರಾರು ಮಂದಿಗೆ ಪಿಂಕ್ ಸ್ಲಿಪ್ಗಳನ್ನು ಕೊಟ್ಟಿರುವಂಥದ್ದು, ಹೀಗೆ ಅನೇಕ ವಿಧವಾದಂತಹ ಪರಿಣಾಮಗಳು ಇವತ್ತು AI ನಿಂದ ನಡೀತಾ ಇದ್ದಾವೆ. ನಮಗೆಲ್ಲ ಗೊತ್ತಿದೆ, ಎಷ್ಟೋ ವಿಡಿಯೋಗಳು AI ನಲ್ಲಿ ಇದಾಗುತ್ತೆ. ಈವನ್ ಎಷ್ಟೋ ರಿಪೋರ್ಟಿಂಗ್ ಕೂಡ, ಮೀಡಿಯಾದಲ್ಲಿ ರಿಪೋರ್ಟಿಂಗ್ ಕೂಡ ಇವಾಗ AI ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ಹೀಗಾಗಿ ಈ AI ನಿಂದಾಗಿ ಯಾವ ಕ್ಷೇತ್ರಗಳಲ್ಲಿ ಹೇಗಾಗುತ್ತೆ, ಇದರಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ, ಟ್ರೇಡಿಂಗ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಇದೆಲ್ಲದರ ಕುರಿತು ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ ಕ್ಯಾಪಿಟಲ್ನ ಸಂಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಜಿ. ನಮಸ್ಕಾರ ಸರ್. ಅಂದ ಹಾಗೆ ಈ AI ಬಗ್ಗೆ ಮಾತಾಡುವಾಗ ಅನೇಕ ಮಂದಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಒಂದು ಆತಂಕ ಕೂಡ ಇದೆ, ಇದರಿಂದ ಏನೆಲ್ಲ ಪರಿಣಾಮ ಆಗಬಹುದು, ಜಾಬ್ ಕಟ್ ಆಗುತ್ತಾ, ಈ ರೀತಿಯಾಗಿ ನೂರಾರು ವರದಿಗಳು ದಿನೇ ದಿನೇ ಬರ್ತಾ ಇದ್ದಾವೆ. ಸೊ ಹಾಗಾಗಿ ತಜ್ಞರಾಗಿ ತಾವು ಇದರ ಬಗ್ಗೆ ಏನು ಹೇಳ್ತೀರಿ? ಮಾರ್ಕೆಟ್ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು, ಉದ್ಯೋಗದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು, ಏನು ಹೇಳ್ತೀರಿ ಬಿಗಿನಿಂಗ್ ಪಾಯಿಂಟಲ್ಲಿ? ನೋಡಿ, ಯಾವುದೇ ಒಂದು ಹೊಸ ಟೆಕ್ನಾಲಜಿ ಹೊಸದಾಗಿ ಬಂದರೆ ಅದಕ್ಕೆ ತುಂಬ ರೆಸಿಸ್ಟೆನ್ಸ್ ಇರುತ್ತೆ. ನಿಮ್ಗೆ ಆಗಲೇ ಹೇಳಿದೆ, 1983-84ರಲ್ಲಿ ಭಾರತದಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಬಂತು. ಇನ್ಫೋಸಿಸ್ ಶುರುವಾಗಿದ್ದು 1992ರಲ್ಲಿ. ವಿಪ್ರೋ ಐ ಥಿಂಕ್ 1983ಯಲ್ಲೇ ಸ್ಟಾರ್ಟ್ ಆಗಿದ್ರು. ಓಕೆ, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಇಂಡಿಯಾಗೆ ಬಂದ ಫಸ್ಟ್ ಕಂಪ್ನಿ ಅಂತೆ. ಐ ಥಿಂಕ್ 1982 ಇರಬೇಕು ಮೋಸ್ಟ್ಲಿ. ಸೊ ಫಸ್ಟ್ ಟೈಮ್ ಅವರು ಕಂಪನಿ ಶುರು ಮಾಡಬೇಕು ಅಂತ ವೆಸ್ಟ್ ಬೆಂಗಾಲ್ಗೆ ಹೋದ್ರಂತೆ. ಜ್ಯೋತಿ ಬಸು CM ಆಗಿದ್ರು ಅವಾಗ. ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಕಂಪ್ಯೂಟ್ರು ತೊಗೊಂಬರ್ತೀನಿ ಇಂಡಿಯಾಗೆ, ಟೆಕ್ನಾಲಜಿ. ಓಕೆ, ಸೊ ಇದರಿಂದ ಹೆಲ್ಪ್ ಆಗುತ್ತೆ, ಸಾಫ್ಟ್ವೇರು, ಆಟೋಮೇಷನ್ನು, 100 ಜನ ಮನುಷ್ಯರು ಮಾಡೋ ಲೆಕ್ಕಗಳನ್ನೆಲ್ಲ ಕಂಪ್ಯೂಟರ್ ಮಾಡಿಬಿಡುತ್ತೆ ಅಂದರೆ ಅಪ್ಪ ಓಡಿಸ್ಬಿಟ್ನಂತೆ. ಅಯ್ಯೋ ನೀನು ಬೇಡ, ಇದರಿಂದ ನಮ್ಮ ಜನಗಳಿಗೆ ಜಾಬ್ಗಳು ಹೋಗ್ಬಿಡುತ್ತೆ ಅಂತ ಓಡಿಸ್ಬಿಟ್ನಂತೆ. ನಂತರ ಏನಾಯಿತು? we are 40% ವರ್ಲ್ಡ್ಸ್ IT ಎಕ್ಸ್ಪೋರ್ಟ್ಸ್ ಕರೆಕ್ಟ್ ಟುಡೇ. ಸೊ ಯಾವುದೇ ಒಂದು ಡಿಸ್ರಪ್ಷನ್ ಅನ್ನೋದು ಬಂದರೆ ಇಟ್ ವಿಲ್ ಬ್ರಿಂಗ್ ಅಲಾಂಗ್ ವಿತ್ ಇಟ್ ಎ ನ್ಯೂ ಸೆಟ್ ಆಫ್ ಇನೋವೇಷನ್. ಒಂದು 100 ಕೆಲಸ ಅದು ಕಿತ್ಕೊಂಡ್ರೆ 50 ಹೊಸ ಕೆಲಸ ತೊಗೊಂಡು ಬರುತ್ತೆ. ಓಕೆ, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಾಗಲಿ ಈಗ AI ಬಂದಿದೆ, ಸುಮಾರು ಕೆಲಸಗಳು ಹೋಗಿಬಿಡ್ತವೆ. ರೀಸೆಂಟಾಗಿ ಒಂದು 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 ವಿಡಿಯೋ ನೋಡಿದೆ. ಆ ವಿಡಿಯೋ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಸಿನಿಮಾ ಶೂಟ್ ಮಾಡ್ತಾ ಇದ್ದಾನೆ. ಹೆಲಿಕಾಪ್ಟರ್ ಮೇಲಿಂದ ಒಬ್ಬ ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ಇಟ್ಕೊಂಡು ಗ್ರೌಂಡಲ್ಲಿ ಆ್ಯಕ್ಟಿಂಗ್ ಮಾಡ್ತಿರೋರನ್ನ ಶೂಟ್ ಮಾಡ್ತಿದ್ದಾನೆ. ಆ ಒಂದು ವಿಡಿಯೋ ಅಲ್ಲಿ ಯಾರೋ ಒಬ್ಬರು ಆ ಹೆಲಿಕಾಪ್ಟ್ರಿಗೆ ಒಂದು ಆ್ಯರೋ ಹಾಕಿ, ಆ ಮನುಷ್ಯನಿಗೆ ಒಂದು ಆ್ಯರೋ ಹಾಕಿ, ಬಿಕಾಸ್ ಆಫ್ ಡ್ರೋನ್ ಬೋತ್ ದಿಸ್ ಗೈಸ್ ಜಾಬ್ಸ್ ಲಾಸ್ಟ್ ದ ಜಾಬ್ ಅಂತ. ಆ ಹೆಲಿಕಾಪ್ಟರ್ ಓಡಿಸೋವನಿಗೂ ಕೆಲಸ ಹೋಯಿತು, ಆ ಫೋಟೋ ಶೂಟ್ ಮಾಡ್ತಿದ್ದವನಿಗೂ ಕೆಲಸ ಹೋಯಿತು. ಯಾಕೆ ಅಂದರೆ ಒಂದು ಡ್ರೋನು ವಿತ್ ಕ್ಯಾಮ್ರಾ ಎಲ್ಲ ಕೆಲಸ ಮಾಡಿಬಿಡ್ತು. ಕರೆಕ್ಟ್ ಅಲ್ವಾ? ಡ್ರೋನ್ ಇರ್ಬೇಕಾದ್ರೆ ಹೆಲಿಕಾಪ್ಟರ್ ಹಾಕಬೇಕು, ಡ್ರೋನ್ ಕ್ಯಾಮ್ರಾ ಇರ್ಬೇಕಾದ್ರೆ ಅವನು ಶೂಟರ್ ಏನಿಗೆ ಬೇಕು. ಆ ಡ್ರೋನ್ ಹೆಂಗೆ ಬೇಕಾದ್ರೆ ತಿರುಗಿಸ್ಬೋದು, ಹೆಂಗಾರು ಓಡಿಸ್ಬೋದು. ಹೌದು, ದಟ್ಸ್ ಹೌ ಇಟ್ ಈಸ್. ಸೊ ಇನೋವೇಷನ್ ಆಗಲಿಲ್ಲ ಅಂದರೆ ಹೋಗ್ಬಿಡ್ತಾರೆ. ಕೋಡಕ್ ಕ್ಯಾಮ್ರಾ ಏನಾಯಿತು, ನೋಕಿಯಾ ಮೊಬೈಲ್ ಏನಾಯಿತು. ಕರೆಕ್ಟಾ? ನೋಕಿಯಾ ಕಂಪನಿಗೆ ದೊಡ್ಡ ಹೊಡೆತ ಕೊಡ್ತದೆ. ಸೊ ಯಾರ್ಯಾರು ಇನೋವೇಟ್ ಆಗಲ್ವೋ ಅವರೆಲ್ಲ ಪೆರಿಶ್ ಆಗ್ತಾರೆ. ನಾವು ಜಾಬ್ ಮಾರ್ಕೆಟಿಗೆ ಅಂತ ಬಂದರೆ AI ಬಂದು ಸುಮಾರು ಜಾಬ್ಗಳನ್ನ ಕಿತ್ಕೊಳ್ಳುತ್ತೆ, ನೋ ಡೌಟ್ ಅಬೌಟ್ ಇಟ್. 100% ಕಿತ್ಕೊಳ್ಳುತ್ತೆ. ಸುಮಾರಷ್ಟು ರಿಪೀಟೇಬಲ್ ಜಾಬ್ಸ್ ಎಲ್ಲ ಕಿತ್ಕೊಂಡ್ಬಿಡುತ್ತೆ AI. ಆದರೆ ಅದು ಕಿತ್ಕೊಳ್ಳೋದ್ರ ಜೊತೆಗೆ AI ಏನೋ ಇಂಡಸ್ಟ್ರೀಲಿ ಹೊಸ ಹೊಸ ಜಾಬ್ ಸೃಷ್ಟಿ ಕೂಡ ಮಾಡುತ್ತಲ್ಲ. ಕರೆಕ್ಟ್. ಸೊ AI is inevitable ಅಂದರೆ change is always the only thing in the world is change. The only thing that is constant in the world is change. ಪರಿವರ್ತನೆ ಜಗದ ನಿಯಮ ಅಂತಾರೆ. ಸೊ ಹಾಗೆ ಪರಿವರ್ತನೆ ಅನ್ನೋದು ಆಗ್ತಾನೆ ಇರುತ್ತೆ. ಸೊ ವೆನ್ ಎ ನ್ಯೂ ಟೆಕ್ನಾಲಜಿ ಕಮ್ಸ್ ಇನ್, ವೆನ್ ಎ ನ್ಯೂ ಇನೋವೇಷನ್ ಕಮ್ಸ್ ಇನ್, ಅದಕ್ಕೆ ನಾವು ರೆಸ್ಪಾಂಡ್ ಆಗಲೇಬೇಕು. ಈಗ ನನ್ನ ಜಾಬ್ ರೆಲೆವೆಂಟ್ ಇಲ್ಲ. ಈಗ ನಾನು ಅದೇ ಆ ಕ್ಯಾಮ್ರಾಮ್ಯಾನು ಆಗಿದ್ದರೆ ನಾನು ನೆಕ್ಸ್ಟ್ ಇನ್ನೇನೋ ಕೆಲಸ ಹುಡುಕೋತೀನಿ, ಕಲ್ತ್ಕೋತೀನಿ. ಈಗ ಈ ಶೂಟಿಂಗ್ ಇಂಡಸ್ಟ್ರಿಲಿ ಎಷ್ಟು ಇನೋವೇಷನ್ ಆಯಿತು. ಹೌದು, ಎಷ್ಟು ಟೆಕ್ನಾಲಜಿ ಬಂದಿದೆ. ಇವಾಗ ಏನು ಹೆಂಗೆಲ್ಲ ಬಳಸ್ಕೋಬೋದು. ಒಂದು ಕಾಲದಲ್ಲಿ ಒಂದು ಒಳ್ಳೆ ಅವತಾರ ಅಂತ ಸಿನಿಮಾ ಮಾಡೋಕ್ಕೆ ಏನು ದುಡ್ಡು ಖರ್ಚು ಮಾಡಿದ್ರೋ, ಇವತ್ತು AI ಬಳಸ್ಕೊಂಡು 25% ದುಡ್ಡಲ್ಲಿ ಆ ಥರ ಸಿನಿಮಾ ಮಾಡ್ಬೋದು. ಎಷ್ಟು ಸೇವ್ ಆಯಿತು.
ಸೊ ವೆನ್ ಎ ಡೋರ್ ಗೆಟ್ಸ್ ಕ್ಲೋಸ್ಡ್ ಎ ನ್ಯೂ ಡೋರ್ ಓಪನ್ಸ್. ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆಗೆಯುತ್ತೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಹೋಗ್ತಾ ಇರಬೇಕು. ಸೊ ಅಂದರೆ ಒಂದು ಪಾಸಿಟಿವ್ ಆಗಿ ತಗೋಬೇಕು ಅಂತ ಹೇಳಿ. ಆಫ್ಕೋರ್ಸ್ ಪಾಸಿಟಿವ್ ಆಗಿ ತೊಗೊಂಡವರು ಉದ್ಧಾರ ಆಗ್ತಾರೆ, ತೊಗೊಳ್ದಿರೋರು ದೇ ವಿಲ್ ಸೆಟಲ್ ಡೌನ್ ಅಷ್ಟೇ, ದೇ ವಿಲ್ ಪೆರಿಶ್ ಅಷ್ಟೇ, ನಿರ್ನಾಮ ಆಗ್ತಾರೆ. ಸೊ ಎಲ್ಲೆಲ್ಲಿ ಹೊಡೆತ ಬೀಳುತ್ತೋ ಅದನ್ನು ಯೋಚನೆ ಮಾಡಿಕೊಂಡು ಆ ಒಂದು ಫೀಲ್ಡಲ್ಲಿ ಪ್ರೊಸೀಡ್ ಆಗ್ತಾ ಇರಬೇಕು. ಎಷ್ಟು ಜನಕ್ಕೆ ಗೊತ್ತಿತ್ತು ಮೊಬೈಲ್ ಫೋನ್ ಬಂದುಬಿಟ್ಟು ಕ್ಯಾಮ್ರಾಗಳನ್ನ ಕೊಂದುಬಿಡುತ್ತೆ ಅಂತ? ಕೋಡಕ್ ಅನ್ನೋ ಕಂಪನಿ ನನ್ನ ಕಾಂಪಿಟೇಟರ್ ಕ್ಯಾನಾನು, ನನ್ನ ಕಾಂಪಿಟೇಟರ್ ನಿಕಾನ್ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಈ 3 ಜನಕ್ಕೆ ಗೊತ್ತಿಲ್ಲ ಅವ್ರ ಕಾಂಪಿಟೇಷನ್ ಒಂದು ಫೋನು ಅಂತ. ಕರೆಕ್ಟ್. ಮೊಬೈಲ್ ಬಂದಮೇಲೆ ಎಲ್ಲ ಕ್ಯಾಮ್ರಾ ಅಲ್ಲೇ ಬಂದು ಅಲಾರಾಮ್ ಕ್ಲಾಕ್ ಏನಾಯಿತು? ಅಲಾರಾಮ್ ಕ್ಲಾಕ್ ಮಾಡ್ತಾ ಇದ್ದಿದ್ದು ಕಂಪನಿಗಳು ಯಾವತ್ತಾರು ಕನಸ್ಕೊಂಡ್ವಾ ಮೊಬೈಲ್ ಬಂದ್ಬಿಟ್ಟು ನನ್ನ ಬಿಸ್ನೆಸ್ ತಿಂದುಬಿಡುತ್ತೆ ಅಂತ? ಕ್ಯಾಲ್ಕುಲೇಟರ್ಗಳು. ಕರೆಕ್ಟ್. ದಟ್ ಈಸ್ ದ ಪಾಯಿಂಟ್. ಸೊ ಹೊಸದಾಗಿ ಏನಾದರೂ ಒಂದು ಆವಿಷ್ಕಾರ ಆದರೆ ಅದ್ರ ಜೊತೆಗೆ ಸುಮಾರು ಹೊಸತನ ತೊಗೊಂಡು ಬರುತ್ತೆ. ಇಟ್ ಕ್ರಿಯೇಟ್ಸ್ ಮೆನಿ ನ್ಯೂ ಆಪರ್ಚುನಿಟೀಸ್. ಅದನ್ನು ಯಾವತ್ತೂ ನಾವು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂದ ಸುಮಾರು ಜಾಬ್ಸ್ ಹೋಗ್ತವೆ, ಸುಮಾರು ಜಾಬ್ಸ್ ಕಟ್ ಆಗ್ತವೆ. ಅಂದರೆ 100 ಜನ ಮಾಡೋ ಕೆಲಸ 10 ಜನನೇ ಸಾಕು ಅಂತವೆ, 90 ಜನ ಕೆಲಸ ಹೋಗುತ್ತೆ. ಆ 90 ಜನದಲ್ಲಿ ಒಂದು 50 ಜನ ಇಫ್ ದೇ ರೀಇನ್ವೆಂಟ್ ದೆಮ್ಸೆಲ್ವ್ಸ್ ದೇ ವಿಲ್ ಗೋ ಫೈಂಡ್ ಸಮ್ ಜಾಬ್ಸ್. ಒಂದಂತೂ ನಿಜ, ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂದರೆ ಒಂದು ದೊಡ್ಡ ಪ್ರೀಮಿಯಂ ಇಂಡಸ್ಟ್ರಿ ಅನ್ನೋ ಅಂತ ಒಂದು ಫೀಲಿಂಗ್ ಕೊಡೋ ಕಾಲ ಇತ್ತು. ಹೌದು. 20 ವರ್ಷಕ್ಕೆ ಮುಂಚೆ ನೀವು ಹಾರ್ಲಿಕ್ಸೋ ಬೋರ್ನ್ವಿಟಾ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಹುಡುಗರು ಎದ್ಬಿಟ್ಟು ನಾನು ದೊಡ್ಡವನಾದ್ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂತ ಆ್ಯಡ್ಸ್ ಬರ್ತಾಯಿತ್ತು. ಇವತ್ತು ಯಾರೂ ಕೇರ್ ಮಾಡಲ್ಲ. ಬೀದಿಗೆ 10 ಜನ ಇದ್ದಾರೆ. ಹೌದು. ಓಕೆ. ಈ 2002ರಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡಾಗ ಅವತ್ತಿನ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಒಂದು 15-20 ಸಾವಿರ ಸಂಬಳ ಇತ್ತು. ಇವತ್ತು ಅಷ್ಟೇ ಇದೆ ಸುಮಾರು ಜನಕ್ಕೆ. ಕರೆಕ್ಟ್. ಈವನ್ ಮೋಹನ್ ದಾಸ್ ಪೇವರು ಅದನ್ನೇ ಹೇಳ್ತಾ ಇದ್ದಾರೆ. ಅನೇಕ 10 ವರ್ಷಗಳಿಂದ ಬಿಗಿನರ್ಸಿಗೆ ಸ್ಟಾರ್ಟಿಂಗ್ ಸೆಲ್ ಅದೇ ಇದೆ ಅಂತ. ಏನು ಮಾಡೋಕ್ಕಾಗತ್ತೆ? ಯಾರು ತಪ್ಪದು? ಈಗ ನಿಮ್ಮ ಸಂಸ್ಥೆಯಲ್ಲಿ ಇನ್ನು ಯಾರಿಗೋ ಒಂದು 15-20 ಸಾವಿರ ಸಂಬಳ ಕೊಡ್ತಿರ್ತೀರ. ನಾಳೆ ಇನ್ನೊಬ್ಬ ನನಗೆ 5 ಸಾವಿರ ಕೊಡಿ ಸಾಕು, ನಾನು ಅವನಿಗಿಂತ ಕೆಲಸ ಜಾಸ್ತಿ ಮಾಡ್ತೀನಿ, ನೀವೇನು ಮಾಡ್ತೀರಾ? ಅಷ್ಟೇ. ಸೊ ಇಟ್ಸ್ ಆಲ್ ಡಿಮಾಂಡ್ ಸಪ್ಲೈ ಅಲ್ವಾ? ಕರೆಕ್ಟ್. ಈಗ ನಿಮ್ಮ ಸಂಬಳ ಏನಕ್ಕೆ ಜಾಸ್ತಿ ಮಾಡ್ತಾರೆ ನಾಳೆ ಕಂಪನಿ? ಎಲ್ಲ ಅಲ್ಟಿಮೇಟ್ಲಿ ನಿಮಗಿಂತ ಬುದ್ಧಿವಂತ ನಾಳೆ ಅರ್ಧ ಸಂಬಳಕ್ಕೆ ಬರ್ತೀನಿ ಅಂದರೆ ಅವನ್ನೇ ಕರ್ಕೊಳ್ತಾರೆ. ಎನಿವೇರ್ ಇಟ್ಸ್ ಸೇಮ್ ನೋ, ಅಕ್ರಾಸ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್. ಸೊ ಅದರಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. ದೇ ಹ್ಯಾವ್ ಟು ಅಡ್ಯಾಪ್ಟ್ ಅಷ್ಟೇ. ಸೊ ಏಯಿಂದಾಗಿ ಮಾರ್ಕೆಟಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ಬೋದು? ಮುಖ್ಯವಾಗಿ ಸ್ಟಾಕ್ ಟ್ರೇಡಿಂಗ್, ಇನ್ವೆಸ್ಟ್ಮೆಂಟಿಂಗ್ ಈ ವಲಯದಲ್ಲಿ ಯಾವ ರೀತಿ? ಈಗ ನಾನೊಂದು ಕೆಲವೊಂದು ಜಾಹೀರಾತು ಈಗಾಗಲೇ ನೋಡಲಿಕ್ಕೆ ಶುರು ಮಾಡಿದ್ದೀನಿ. ಅಂದರೆ ನೀವಿನ್ನು ಏನು ಟ್ರೇಡಿಂಗ್ಗೆ ಏನು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ, ಎಲ್ಲ ಏನೇ ಮಾಡುತ್ತೆ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಎಲ್ಲ ಆಗುತ್ತೆ. ನೀವು ಜಸ್ಟ್ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಟ್ರೇಡಿಂಗ್ ಅದೇ ಮಾಡಿಬಿಡುತ್ತೆ ಅನ್ನುವಂಥದ್ದು. ಹೌದಾ? ಇಷ್ಟೆಲ್ಲ ಪರಿವರ್ತನೆ ಆಗುತ್ತಾ? ಅಷ್ಟೆಲ್ಲ ಆಟೋಮೆಟಿಕ್ ಮಾಡಿಬಿಟ್ರೆ ಹೆಂಗೆ? ಅಷ್ಟೆಲ್ಲ ಆಟೋಮೆಟಿಕ್ ಮಾಡಿದ್ರೆ ಎಲ್ಲರೂ ಶ್ರೀಮಂತರಾಗ್ಬಿಡ್ತಾರೆ. ಓಕೆ. ಅಷ್ಟೆಲ್ಲ ಆಗೋದಿಲ್ಲ. ಬಟ್ ಇಂದ ಇನ್ನೂ ಒಳ್ಳೆ ಡೀಪರ್ ಆ್ಯಂಡ್ ಪ್ರಾಪರ್ ಡೇಟಾ ಅನಾಲಿಸಿಸ್ ಮಾಡ್ಬೋದು. ಓಕೆ. ಒಂದು ಕಾಲದಲ್ಲಿ ಮ್ಯಾನ್ಯುಯಲ್ ಟ್ರೇಡಿಂಗ್ ಮಾಡ್ತಿದ್ರು. ಮ್ಯಾನ್ಯುಯಲ್ ಟ್ರೇಡಿಂಗ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಒಂದು 4 ಸ್ಟಾಕ್ನೇ ಟ್ರ್ಯಾಕ್ ಮಾಡ್ತಿದ್ದ. ಇವಾಗ ನಾನು ಬೇಕಾದ್ರೆ 5,000 ಟ್ರ್ಯಾಕ್ ಒಂದು ಶಾಟ್ ಟ್ರ್ಯಾಕ್ ಮಾಡ್ತೀನಿ. ಆದರೆ ಹೆಂಗೆ ಟ್ರ್ಯಾಕ್ ಮಾಡಬೇಕು, ಏನು ಟ್ರ್ಯಾಕ್ ಮಾಡಬೇಕು, ಅದೆಲ್ಲ ಅನಾಲಿಸಿಸ್ ಅದೇ ಕೊಡಬೇಕಲ್ವಾ? ಕರೆಕ್ಟ್. ಅಕಸ್ಮಾತ್ ಏನೇ ಒಂದು ಡಿಸಿಷನ್ ಕೊಟ್ಟರೂ ಕೂಡ ಅದರಲ್ಲೂ ರಿಸ್ಕ್ ರಿವಾರ್ಡ್ ಇದ್ದೇ ಇರುತ್ತಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾಳೆ ಮೇಲೋಗೋ ಸ್ಟಾಕ್ ಮಾಡೋ ಪ್ರೆಡಿಕ್ಷನ್ ಮಾಡೋ ಅಷ್ಟು ಸ್ಕಿಲ್ ಸೆಟ್ ಹೇಗಿರುತ್ತಾ? ಇಲ್ಲ ಅಂತೀರಿ? ಖಂಡಿತ ಇಲ್ಲ. ಈಗೆಲ್ಲ ಈ ನಡುವೆ ಸುಮಾರು ಆ್ಯಡ್ಸ್ ಬರ್ತವೆ, ವಿಲ್ ಡೂ ದ ಜಾಬ್, ಯು ಡೋಂಟ್ ಹ್ಯಾವ್ ಟು ಡೂ ಅಂತ. ಕರೆಕ್ಟ್. ದೆನ್ ಇಫ್ ದಟ್ ಈಸ್ ದ ಕೇಸ್, ವೈ ಶುಡ್ ದೇ ರನ್ ಆ್ಯಡ್? ಕರೆಕ್ಟ್. ಎಲ್ಲ ಮಾಡಿಬಿಡತ್ತೆ, ನೀವೇನು ಮಾಡೋದು ಬೇಡ ಅಂದರೆ ನಾಳೆ ಅವನು ಸಿಟಿ ಬ್ಯಾಂಕು, ICICI ಬ್ಯಾಂಕ್ ಹೋಗ್ಬಿಟ್ಟು ಒಂದು 100 ಕೋಟಿ ಲೋನ್ ತೊಗೊಂಡ್ಬಿಟ್ಟು ಅವನ್ನ ದುಡ್ಡು ಹಾಕ್ಬಿಟ್ಟು ದುಡ್ಡು ಮಾಡಬೇಕು. ಹೌದೌದು. ಅಷ್ಟೇ. ಕರೆಕ್ಟ್. ಜಸ್ಟ್ ಬಿಕಾಸ್ ಯು ಡೂ ಆಟೋಮೇಷನ್, ಜಸ್ಟ್ ಬಿಕಾಸ್ ಯು ಡಿಪ್ಲಾಯ್ ಎಲ್ಲ ಸರಿಯಾಗಿ ಮಾಡುತ್ತೆ ಅಂತೆಲ್ಲ. ಕೂಡ ಹಲಸಿನೇಟ್ ಮಾಡತ್ತಂತೆ, ಕೂಡ ತಲೆ ಕೆಡತ್ತಂತೆ, ಕೂಡ ತಲೆ ಕೆಟ್ಟರೆ ರಾಂಗ್ ಆನ್ಸರ್ಸ್ ಕೊಡತ್ತಂತೆ, ಕೂಡ ಸುಮಾರು ತಪ್ಪುಗಳು ಮಾಡತ್ತಂತೆ. ಇದೆಲ್ಲ ಸರ್ವೇ ಸಾಮಾನ್ಯ. ಸೊ ಅಲ್ಲೂ ಕೂಡ ಲಿಮಿಟೇಷನ್ಸ್ ಇದೆ. ಖಂಡಿತ ಇದೆ. ಅಟ್ ದ ಎಂಡ್ ಆಫ್ ದಿ ಡೇ ಆಸ್ ಎ ಹ್ಯೂಮನ್ ಯು ವಿಲ್ ಓವರ್ ರೈಡ್ ವಾಟ್ AI ಡಸ್. ಅಕಾರ್ಡಿಂಗ್ ಟು ಮೀ AI ವಿಲ್ ಓನ್ಲಿ ಎಂಪವರ್ ಯು. ಯು ಶುಡ್ ಮೇಕ್ ಆಲ್ ಡಿಸಿಷನ್ಸ್. AI ನಿಮಗೆ ಅದಕ್ಕೆ ಎಮೋಷ್ನಲ್ ಡಿಸಿಷನ್ ತೊಗೊಳ್ಳೋ ಅಷ್ಟು ಶಕ್ತಿ ಅದಕ್ಕೆ ಇರೋದಿಲ್ಲ.
ಓಕೆ ಆ್ಯಂಡ್ ಲಾಜಿಕಲ್ ಡಿಸಿಷನ್ ಕೂಡ ಒಂದು ಲಿಮಿಟೇಷನ್ ಇರುತ್ತೆ ಎ ಐಗೆ. ಇವನ್ ನಾರಾಯಣಮೂರ್ತಿ ಅವರು ಅದನ್ನ ಹೇಳಿದ್ದಾರೆ. ಕಂಪ್ಯೂಟೇಷನ್ ಅನ್ನೋ ಒಂದು ಏರಿಯಾದಲ್ಲಿ ಎ ಐ ವಿಲ್ ಡಾಮಿನೇಟ್ ಎವ್ರಿವೇರ್. ಅದನ್ನು ಬಳಸ್ಕೊಂಡು ಅದರ ಔಟ್ಪುಟ್ ತೊಗೊಂಡು ಅದನ್ನು ನೋಡಿ ಅದನ್ನು ಅನಲೈಸ್ ಮಾಡಿ ಡಿಸಿಷನ್ ತೊಗೊಳ್ಳೋದು ನೀವು ಮಾಡಬೇಕು. ಇಫ್ ಯು ಗಿವ್ ಎವ್ರಿಥಿಂಗ್ ಟು ಎ ಐ ದೆನ್ ಯು ವಿಲ್ ಬಿಕಮ್ ಇರ್ರಿಲೆವೆಂಟ್. ದಟ್ ಈಸ್ ದ ಹೋಲ್ ಪಾಯಿಂಟ್. ಆ ಸಮಯ ಬರುತ್ತೆ. ಆ್ಯಂಡ್ ಎ ಐ ನೋಡಿ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ. ಲೆಟ್ ಪೀಪಲ್ ಶುಡ್ ಮೂವ್ ಟುವರ್ಡ್ಸ್ ಯೂಸಿಂಗ್ ಎ ಐ. ಹೆಂಗೆ ಬಳಸ್ಕೊಬೋದು ನಾನು ಎ ಐನ ಬಳಸ್ಕೊಂಡು ನನ್ನ ದೈನಂದಿನ ಚಟುವಟಿಕೆಗಳನ್ನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೋದು. ಈಗ ನಾನು ಎಕ್ಸ್ಟೆನ್ಸಿವ್ ಎ ಐ ಬಳಸ್ತೀನಿ. ನಾನು ChatGPT ಎಲ್ಲ ಪರ್ಪ್ಲೆಕ್ಸಿಟಿ ಇದೆಲ್ಲ ಹೆವಿಯಾಗಿ ಯೂಸ್ ಮಾಡ್ತೀನಿ. ತುಂಬ ಈಸಿಯಾಗಿ ರಿಸಲ್ಟ್ ಕೊಡುತ್ತೆ. ಕೆಲವೊಮ್ಮೆ ನನಗೆ ಕೆಲವು ವಿಷಯಗಳು ನನಗೆ ಗೊತ್ತಾಗಲ್ಲ ಅಂಥವು ಬೇಕಿದ್ದಾಗ ಇನ್ಪುಟ್ಸ್ ಕೇಳ್ತೀನಿ. ಇದು ಹೆಂಗೆ ಮಾಡಬೇಕು ಹೇಳು, ಇದನ್ನ ಹೆಂಗೆ ತೊಗೋಬೇಕು, ಇದಕ್ಕೊಂದು ಅಪ್ರೋಚ್ ಕೊಡು. ಯೂಸ್ ಆಗಿದೆ. ಥಿಂಕ್ ಮಾಡುತ್ತೆ. ಕೆಲವೊಮ್ಮೆ ನನಗೆ ಬೋರ್ ಆದರೆ ಮನೇಲಿ ಕೂತ್ಕೊಂಡು ಐ ಲ್ಯಾಸ್ ಸ್ಟುಪಿಡ್ ಕ್ವಶನ್ಸ್, ಕ್ರೇಜಿ ಕ್ವಶನ್ಸ್ ಟು ಎ ಐ. ಈ ಮಹಾತ್ಮ ಗಾಂಧಿ ಅನ್ನೋ ಮನುಷ್ಯ ಹುಟ್ಟೇನೆ ಹೋಗಿದ್ದಿದ್ರೆ ಭಾರತದ ಭವಿಷ್ಯ ಹೇಗಾಗ್ತಿತ್ತು? ಇನ್ನು ಮುಂಚೆ ನಮಗೆ ಸ್ವತಂತ್ರ ಬರ್ತಿತ್ತ? ಲೋಕಮಾನ್ಯ ತಿಲಕರು ಅಕಸ್ಮಾತ್ ಬೇಗ ಹೋಗ್ದಿರಾ ಆ ಟೈಮಲ್ಲಿ ಏನಾದರೂ ಒಂದು ಇದಾಗಿದ್ದರೆ ಏನಾಗ್ತಿತ್ತು? ಈ ಥರ ವಿಜಯನಗರ ಸಾಮ್ರಾಜ್ಯ ಪತನ ಆಗದಿದ್ದರೆ ಇವತ್ತಿಗೆ ಭಾರತದ ಭವಿಷ್ಯ ಹೇಗಿರ್ತಿತ್ತು? ಕ್ರೇಜಿ ಸೊ ಕ್ವಶನ್. ಈ ಥರ ಕ್ರೇಜಿ ಕ್ವಶನ್ಸ್ ಕೇಳ್ತೀವಿ. ಸಕ್ಕದಾಗಿ ಉತ್ತರ ಕೊಡುತ್ತೆ. ಓಹೋ, ಬ್ಯೂಟಿಫುಲ್ಲಾಗಿ ಉತ್ತರ ಕೊಡುತ್ತೆ. ಮಜಾ ಸಿಗುತ್ತೆ ನಿಮಗೆ. ಹೀಗೆಲ್ಲ ಯೋಚನೆ ಮಾಡುತ್ತೆ ಅಂತ. ಇಟ್ ವಿಲ್ ಬಿ ವೆರಿ ನೈಸ್, ಇಂಟ್ರೆಸ್ಟಿಂಗ್. ಅದೇ ನೀವು ಯು ಶುಡ್ ನೋ ಹೌ ಟು ಯೂಸ್ ಇಟ್. ಕರೆಕ್ಟ್. ಆ ಪ್ರಾಂಪ್ಟ್ಸು ಅದಕ್ಕೆ ಪ್ರಶ್ನೆಗಳು ಕರೆಕ್ಟಾಗಿ ಕೇಳಿದ್ರೆ ಭಾಳ ಕಲಾತ್ಮಕವಾಗಿ ಉತ್ತರ ಕೊಡ್ತವೆ. ಇಟ್ ವಿಲ್ ಬಿ ವೆರಿ ವೆರಿ ನೈಸ್. ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಸೊ ಅಂದರೆ ಸಮರ್ಪಕವಾಗಿ ಬಳಸಿದರೆ ಎ ಐ ಅನ್ನುವ ಟೂಲನ್ನು ಜನ ಖಂಡಿತವಾಗಿ ಕೂಡ ಬಹಳ ಅವರ ಗ್ರೋತಿಗಿರ್ಬೋದು, ದೇಶದ ಗ್ರೋತಿಗಿರ್ಬೋದು ಬಳಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಇದುವರೆಗೆ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.